ಅಂಜಲಿ ಅಂಜಲಿ ಅಂಜಲಿ. ನನಗೆ ಈ ಭೂತ ಪ್ರೇತ ಇವುಗಳಲ್ಲೆಲ್ಲ ನಂಬಿಕೆನೇ ಇಲ್ಲ. ಯಾವ ಭೂತ ಕಂಡ್ರು ನಾನಂತೂ ಭಯ ಪಡಲ್ಲ. ಅಕಸ್ಮಾತ್ ಭೂತ ಏನಾದರೂ ನನ್ನ ನೋಡಿದ್ರೆ ಅದೇ ಭಯದಿಂದ ಹೆದರ್ಕೊಂಡು ನಡುಗುತ್ತೆ. ಎಷ್ಟು ಧೈರ್ಯ ಇರ್ಬೇಕಿ ಆಂಟಿಗೆ, ಭೂತನೇ ಹೆದರ್ಸ್ತಾರಂತಾರೆ. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿರ್ತೀನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾವ ಪ್ರಾಬ್ಲಮ್ಮು? ನಮಗೆ ಯಾವ ಪ್ರಾಬ್ಲಮ್ಮು? ಇರೋ ಪ್ರಾಬ್ಲಮ್ನೆಲ್ಲ ಅಂಜಲಿ ಅಂಜಲಿ ಒಂದ್ಸತಿ ನಮ್ಮ ಕಣ್ಣು ಮುಂದೆ ಬಾರೋ. ಅಂಜಲಿ ಅಂಜಲಿ ಕಂದ, ಒಂದ್ಸತಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋ. ತುಂಬ ಭಯ ಆಗ್ತಿದೆ. ಅತ್ತೆ, ಚಿಕ್ಕಮ್ಮ, ನಾನು, ಅಕ್ಕ ಎಲ್ಲ ಕಣ್ಣ ಮುಚ್ಚೆ ಆಟಾಡ್ತಿದ್ವಿ. ನಾನು ಯಾರ ಕೈಗೂ ಸಿಗ್ದಂಗೆ ಬಚ್ಚಿಟ್ಕೊತಿದ್ದೆ. ಅಮ್ಮ, ಈಗ ನಾನು ಎಲ್ಲ ಬಚ್ಚಿಟ್ಕೊಳ್ಳಿ ಅಮ್ಮ? ತುಳಸಿ ದೇವಿ, ಈ ಮನೆಯಲ್ಲಿ ಇವತ್ತೇ ನಿನಗೆ ಕಡೆ ಪೂಜೆ. ನಾಳೆ ಬೆಳಗ್ಗೆ ನಾವೆಲ್ಲ ಇಲ್ಲಿಂದ ಹೊರಟೋಗ್ತಾ ಇದ್ದೀವಿ. ಹೋದ ಕಡೆ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ನಾನು ಮ್ಯಾಜಿಕ್ ಮಾಡಿ ಕುಲ್ಫಿ, ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಮ್ಯಾಜಿಕ್ ಮಾಡಿ ಬರಂಗ್ ಮಾಡ್ತೀನಿ. ತುಳಸಿ, ನಾನು ಯಾರು ಓದಿಸ್ತಾ ಇರಂಗ್ ನೋಡ್ಕೊಳಪ್ಪ ಪ್ಲೀಸ್. ಈ ಮನೆಗೆ ಯಾರು ಬರ್ತಾರೋ ಗೊತ್ತಿಲ್ಲ. ಲಡ್ಡು ಅಣ್ಣ, ಸಾಕ್ಷತೆ, ದೊಡ್ಡಮ್ಮಂತರ ಯಾರು ಒಳ್ಳೋರು ಬರಲ್ಲ ಅನ್ಸತ್ತೆ. ಆಂಟಿ ಈ ಮನೆಯಿಂದ ನಿನ್ನ ಓಡಿಸ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ನಾನು ಏನ್ ಮಾಡ್ಲಿ? ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ಅಮ್ಮ ನನ್ನ ಎಲ್ಲ ಹೊರಗ್ತಾಳೆ, ಮತ್ತೆ ನಾನು ಎಲ್ಲೆಲ್ಲ ಕೊಯ್ದೋಗ್ಬಿಡ್ತೀನಿ. ಪ್ಲೀಸ್ ತುಳಸಿ, ನನ್ನೆಲ್ಲರೂ ಬಚ್ಚಿಟ್ಬಿಡು. ಪ್ಲೀಸ್ ತುಳಸಿ, ಪ್ಲೀಸ್.
ಹೊಸ್ದಾಗಿ ಬರೋರು ತುಂಬ ಜೋರು ಅನಿಸುತ್ತೆ. ನೀನು ಹುಷಾರಾಗಿ. ನನ್ನ ಮೇಲೆ ಕೋಪನಾ? ಬೇಡ ಕಣೆ. ಮತ್ತೆ ನಾನು ನೀನು ಸಿಗೋಕ್ಕಾಗಲ್ಲ ಅನಿಸುತ್ತೆ. ನನ್ನ ನಗ್ತಾ ಕಳಿಸ್ಕೊಡು. ನನ್ನ ಬಿಟ್ಟು ಹೋಗ್ಬೇಡ ಲಡ್ಡು ಅಣ್ಣ. ನನ್ನ ಬಿಟ್ಟಿರಕ್ಕಾಗಲ್ಲ ಲಡ್ಡು ಅಣ್ಣ. ಸಮಾಧಾನ ಮಾಡ್ಕೊ ಅಂಜಲಿ. ನನಗೂ ನಿನ್ನ ಬಿಟ್ಟಿರಕ್ಕೆ ಇಷ್ಟ ಇಲ್ಲ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಕಣೆ. ನಿನಗೆ ಒಳ್ಳೇದಾಗುತ್ತೆ ಅಂಜಲಿ. ಯಾಕಂದ್ರೆ ನೀನು ತುಂಬ ಒಳ್ಳೆಯವಳು. ಎಲ್ರಿಗೂ ಒಳ್ಳೇದನ್ನೇ ಮಾಡ್ತೀಯ. ನಿಮ್ಮ ಅಪ್ಪ ಅಮ್ಮ ಬೇಗ ಬಂದು ನಿನ್ನ ಕರ್ಕೊಂಡು ಹೋಗ್ತಾರ, ಆಯ್ತಾ? ಲಡ್ಡು, ಟೈಮ್ ಆಯ್ತು, ಬಾ. ಲಡ್ಡು, ಬಾಪ ಹೋಗೋಣ. ಅಂಜಲಿ ಪುಟ್ಟ, ಹೋಗಿ ಬರ್ತೀವಿ. ಹೊರಡೋಣ.
ಹೇಗಿದೆ ಅಮ್ಮ? ಸೂಪರ್ ಆಗಿದೆ ಕಡೆ. ಚೆನ್ನಾಗಿದೆ ಅಲ್ಲೇನೋ? ನಿನ್ನೆ ನಾನು ಹೆದರ್ಸಿದ್ರೆ ಮತ್ತೆ ಬಂದಿದ್ದಾರಲ್ಲಪ್ಪ ಇವರು. ಹಲೋ, ನಾವೀಗ ತಾನೇ ಮನೆ ರೀಚ್ ಆದ್ವಿ. ನೀವೆಲ್ಲಿದ್ದೀರಾ? ಓ, ಹತ್ತಿರದಲ್ಲೇ ಇದ್ದೀರಾ. ಅಲ್ಲಿಂದ ಲೆಫ್ಟ್ ಅಂತ ತಗೊಂಡ್ರೆ ಒಂದು ದೊಡ್ಡ ಬಂಗ್ಲೆ ಸಿಗುತ್ತೆ. ಹಾಂ, ಕೇಳಿಸ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಒಂದು ನಿಮಿಷ, ನಾನು ಹೊರಗಡೆ ಬಂದು ಹೇಳ್ತೀನಿ. ಹಲೋ, ಮೇಲ್ಗಡೆ ಏನಿದೆ ನೋಡೋಣ ಬಾ. ಅಮ್ಮ, ಅಮ್ಮ, ಶಶಾಂಕ್, ಎಲ್ಲೋದ್ರಿ ಇವರಿಬ್ರು? ಅಯ್ಯೋ, ಒಂದೇ ಬದಿ ಎತ್ತನು ಇಲ್ಲ ಬರ್ತಿದಾರಲ್ಲಪ್ಪ. ನಾನು ಮೇಲ್ ಬಂದೆ ಅಂತ ಹೊಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲಪ್ಪ. ಅಮ್ಮ, ವಾ ಶಶಾಂಕ್, ರಾಗಿಣಿ ನೋಡ್ತಾ ಒಳ್ಳೆ ಮನೆ ನೋಡಿದಾಳೆ ಕಣ. ಅವಳು ಈ ಮನೆ ಗಂಡು ಮಗ ಇದ್ದಾಗೆ, ನೀವು ಇದ್ದೀರ ತಂಡಕ್ಕೆ. ಯಾಕಮ್ಮ ಹಂಗಂತೀಯ? ಮತ್ತಿನ್ನೇನೋ ಹೇಳ್ತಾರೆ. ನೀನು ಇರೋ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲಿ ಲಾಟ್ರಿ ಹೊಡಿತಿದ್ಯಾ. ನಿಮ್ಮ ಅಣ್ಣ ಹೆಂಡತಿ ಸೆರೆಗಿಟ್ಕೊಂಡು ಹಿಂದೆ ಓಡಾಡ್ತಿದ್ದಾನೆ ಅಮ್ಮನವ್ರ ಗಂಡನ ಥರ. ನಿಮ್ಮಿಂದ ಏನು ಮಾಡೋಕ್ಕಾಯ್ತು ಹೇಳು? ನಿಮ್ಮಪ್ಪ ಸತ್ತ ಮೇಲೆ ಎಲ್ಲ ಕೆಲಸನೂ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮಾಡ್ತಿರೋದಕ್ಕೇ ಎಲ್ಲ ಸರಿ ಹೋಗ್ತಿದೆ. ಇಲ್ಲ ಅಂದಿದ್ರೆ ನಿಮ್ಮ ಚಿಕ್ಕಮ್ಮನೂ ನಮ್ಮ ಕೈಗೆ ಚಿಪ್ ಕೊಟ್ಬಿಡ್ತಿದ್ರು ಅಷ್ಟೇ. ಅಮ್ಮ, ಎಲ್ಲಿದ್ಯಾ? ಏನಮ್ಮ, ಏನೋ ಹೇಳ್ತಿದ್ದ ಹಾಗಿತ್ತು. ಇನ್ನೇನು ನಿನ್ನ ಗುಣಗಾನ ನಮ್ಮ ತೇಜವದೆ. ಅಮ್ಮ ಮಾತ್ರ ಚಾನ್ಸ್ ಸಿಕ್ಕರೆ ಸಾಕು, ಯಾವಾಗಲೂ ಬೈತಾನೆ ಇರ್ತಾಳೆ. ದಡ್ಡ, ನಾನಿನ್ನು ಬೈಲಿಲ್ಲ ಕಣೋ, ಇರೋ ವಿಷಯ ಹೇಳಿದೆ ಅಷ್ಟೇ. ಅದಿರಲಿ ಬಿಡಮ್ಮ. ಮನೆ ಹೇಗಿದೆ? ತುಂಬ ಚೆನ್ನಾಗಿದೆ ಕಡೆ. ನಂಗಂತೂ ಈ ಮನೆ ತುಂಬ ಇಷ್ಟ ಆಯಿತು. ಒಬ್ಬೊಬ್ಬೊಬ್ಬೊಬ್ಬ ಒಂದೊಂದು ರೂಮ್ ಎಷ್ಟೊಂದು ವಿಶಾಲವಾಗಿದೆ ಕಡೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಎಸ್, ಹೌದು, ಈ ಮನೆಯಲ್ಲಿ ತುಂಬ ರೂಮ್ಸ್ಗಳಿರ್ಬೇಕಲ್ವಾ? ಎಲ್ಲ ಇದೆ, ಭೂತನು. ಏಯ್, ಭೂತ ಗೀತ ಅಂತೇಳಿ ಅಮ್ಮನ್ನ ಹೆದರಿಸ್ಬೇಡ. ಆ ಭೂತಕ್ಕೊಂದು ಗತಿ ಕಾಣಿಸೋದು ಹೇಗೆ ಅಂತ ನನಗೆ ಗೊತ್ತು. ನಿನ್ ತಪ್ಪಕ್ಕೆ ಬಾಯಿ ಮುಚ್ಕೊಂಡಿರು. ರಾಗಿಣಿ, ಅವನೇನು ಭೂತ ಅನ್ನಂಗಿತ್ತು. ಅದೆಲ್ಲ ಏನೂ ಇಲ್ಲಮ್ಮ. ಮನೆಗೆ ದೃಷ್ಟಿ ಆಗತ್ತೆ, ಬೂದುಗುಂಬಳಕಾಯಿ ಕಟ್ಟಿಲ್ವಾ ಅಂತ ಕೇಳ್ತಿದ್ದ. ಪೂಜೆ ಆದಮೇಲೆ ಕಟ್ಸೋಣ ಅಂತ ಹೇಳ್ತಿದ್ದೆ. ಅಷ್ಟೇನಾ? ಸರಿ ಸರಿ ರಾಗಿಣಿ, ನಾನು ನೀನು ಮಾಡಿ ಮೇಲಿರೋ ಈ ರೂಮಲ್ಲೇ ಇದ್ಕೊಳ್ಳೋಣ, ಓಕೆನಾ? ಅಮ್ಮ, ನಿಂಗೇನು ತಲೆಗಿನ ಕೆಟ್ಟಿದ್ಯಾ? ಆ ವಯಸ್ಸಾದ ಮುದುಕಿನ ಮಹಡಿ ಮೇಲೆ ಹೇಗೆ ಕರ್ಕೊಂಬರ್ತೀಯ? ಆ ಮುದುಕಿಗೆ ಕಣ್ ಕಾಣಲ್ಲ, ಕಿವಿ ಕೇಳಿಸಲ್ಲ. ಶ್ರವಣಕುಮಾರನ್ ಥರ ಅಡ್ಡೆಯಲ್ಲಿ ಹೊತ್ಕೊಂಡು ತಿರುಗ್ತೀಯಾ? ನಾವು ಕೆಳಗೇನೆ ಇರ್ತೀವಿ. ಇನ್ನೇನು ಚಿಕ್ಕಪ್ಪ ಚಿಕ್ಕಮ್ಮ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ನಮಗೆ ಬೇಕಾಗಿರೋ ರೂಮ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವಿಬ್ಬರು ಹೋಗಿ ಅಜ್ಜಿ ರೂಮ್ನ ರೆಡಿ ಮಾಡಿ. ಅಮ್ಮ, ಒಂದು ನಿಮಿಷ. ಅಮ್ಮ, ಆ ಮುದುಕಿನ ಕಣ್ರೆಪ್ಪೆಯಲ್ಲಿಟ್ಕೊಂಡು ಜೋಪಾನವಾಗಿ ನೋಡ್ಕೋಬೇಕು. ಅದಾಗಲ್ಲ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ನೋಡ್ಕೊಳ್ಳೋ ಥರ ನಾಟಕನಾದರೂ ಮಾಡಬೇಕು. ಇಲ್ಲಾಂದರೆ ಆ ಚಿಕ್ಕಮ್ಮ ಮುದುಕಿನ ಬುಟ್ಟಿಗೆ ಹಾಕ್ಕೊಂಡು ಇಡೀ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರೆಸ್ಕೊತಾಳೆ. ಆಮೇಲೆ ನಮಗೆ ಸಿಗೋದು ಅಜ್ಜಿ ಆಸ್ತಿ ಅಲ್ಲ, ಅಸ್ತಿ. ಅಂದರೆ ಮೂಳೆ ಚೂರು.
ಆ ಮುದುಕಿ ಆಸ್ತಿಗೆ ವಾರಸ್ದಾರರಾಗ್ತೀರಾ ಇಲ್ಲ ತಿಥಿ ಒಡೆ ತಿಂತೀರಾ? ಡಿಸೈಡ್ ಮಾಡಿ. ಇವ್ರು ಏನು ಮಾತಾಡ್ತಿದ್ದಾರೆ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಇಲ್ಲಿರೋನ ಓಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಈ ಮಂತ್ರವಾದ್ಯತೆ ಇನ್ನು ಬೇರೆ ಯಾರೋ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲಪ್ಪ. ಇನ್ನು ಯಾರಿರ್ಬೋದು?